ಸ್ನೇಹಿತರೆ, ಸೆಪ್ಟೆಂಬರ್ 11, 2024 ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ದೊಡ್ಡ ಘೋಷಣೆ ಮಾಡಿತು. 70 ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ವಾರ್ಷಿಕ 5 ಲಕ್ಷ ರೂಪಾಯಿಗಳ ತನಕ ಉಚಿತ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ ಅಂತ ಹೇಳಿದ್ರು. ನಿಮ್ಮ ಆದಾಯ ಎಷ್ಟೇ ಇರಲಿ, ನಿಮ್ಮ ತಂದೆ ತಾಯಿಗೆ 5 ಲಕ್ಷದ ಮೆಡಿಕಲ್ ಕವರೇಜ್ ಸಿಗುತ್ತೆ. ಹಾಗೆ ನೋಡಿದ್ರೆ ಇದು ಒಳ್ಳೆ ನಿರ್ಧಾರನೇ. ಆದ್ರೆ ಇಲ್ಲೊಂದು ಕಟುವಾದ ಸತ್ಯ ಇದೆ. ಭಾರತದಲ್ಲಿ ಇವತ್ತು ಮೆಡಿಕಲ್ ಇನ್ಫ್ಲೇಷನ್ 14% ಹೆಚ್ಚಿದೆ. ವರ್ಷದಿಂದ ವರ್ಷಕ್ಕೆ ಆಸ್ಪತ್ರೆ ಬಿಲ್ ದೊಡ್ಡದಾಗ್ತಾ ಇದೆ. ಹೀಗಾಗಿ ಸರ್ಕಾರ ತನ್ನ ಇನ್ಶೂರೆನ್ಸ್ ಸೇವೆ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಜನ ಪ್ರೈವೇಟ್ ಇನ್ಶೂರೆನ್ಸ್ಗಳ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಯಾಕೆ ಹಾಗಾದ್ರೆ ಗವರ್ಮೆಂಟ್ ಕೊಟ್ಟಿರೋ ಇನ್ಶೂರೆನ್ಸ್ ಸಾಕಾಗಲ್ವಾ? ಅದರ ರಿಯಾಲಿಟಿ ಏನು? ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಾದವರಿದ್ರೆ ಈ ವರದಿ ನಿಮಗೆ ಯೂಸ್ಫುಲ್ ಆಗ್ಬೋದು. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಆಯುಷ್ಮಾನ್ 70+ ಕೇಂದ್ರದ ದೊಡ್ಡ ಯೋಜನೆ. ಸ್ನೇಹಿತರೆ, ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ನಿಮಗೆ ಗೊತ್ತಿರಬಹುದು. ಭಾರತದ ಹೆಲ್ತ್ ಕೇರ್ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಜ್ಜೆ. ಈ ಒಂದು ಯೋಜನೆಗೇನೆ ಸರ್ಕಾರ ಈ ಹಣಕಾಸು ವರ್ಷದಲ್ಲಿ 17,588 ಕೋಟಿ ರೂಪಾಯಿ ಹಣವನ್ನು ಸುರಿತಾ ಇದೆ. ಇದರ ಅಡಿಯಲ್ಲಿ 2024ರಲ್ಲಿ ಒಂದು ಹೊಸ ಘೋಷಣೆ ಆಯಿತು. ದೇಶದ 70 ವರ್ಷ ದಾಟಿದ ಎಲ್ಲ ನಾಗರಿಕರಿಗೂ ವರ್ಷಕ್ಕೆ 5 ಲಕ್ಷ ರೂಪಾಯಿಯ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಅಂತ ಹೇಳಿದ್ರು. ಅಂದರೆ ಆಯುಷ್ಮಾನ್ ಭಾರತ್ ಇತ್ತು, ಅದು ಬಡವರಿಗೆ ಅಂತ ಇತ್ತು. ಆದರೆ ಅದರಲ್ಲೂ ಸ್ಪೆಷಲ್ ಕ್ಯಾಟಗರಿ 70 ಇಯರ್ಸ್ ದಾಟಿಬಿಟ್ಟಿದ್ರೆ ಎಷ್ಟೇ ಆದಾಯ ಇದ್ರು ಏನಿದ್ರು ಕೂಡ ಮ್ಯಾಟ್ರ್ ಆಗಲ್ಲ. 70 ದಾಟಿದವರಿಗೆ ಅದು ಕವರೇಜ್ ಸಿಗುತ್ತೆ 5 ಲ್ಯಾಕ್ ರೂಪೀಸ್ ತನಕ ಅಂತ ಮಾಡಿದ್ರು. ಅದರಲ್ಲೊಂದು ಕಹಿ ಸತ್ಯ ಇದೆ. ನಮ್ಮ ದೇಶದಲ್ಲಿ ಹಿರಿಯರಿಗೆ ತುಂಬಾ ಗೌರವ ಕೊಡ್ತೀವಿ, ಅದು ನಮ್ಮ ಸಂಸ್ಕೃತಿ ಅಂತ ನಾವು ಹೇಳ್ಕೋತೀವಿ. ಆದರೆ ಭಾರತದಲ್ಲಿ ಇತ್ತೀಚೆಗೆ ವಯಸ್ಸಾದವರ ಆರೋಗ್ಯದ ಬಗ್ಗೆ ಮಕ್ಕಳು, ನೆಕ್ಸ್ಟ್ ಜನರೇಷನ್ ಅವರು, ಅವರಿಂದ ಬೆಳೆದು ಬಂದವರು ಅಷ್ಟು ಕೇರ್ ಮಾಡ್ತಾ ಇಲ್ಲ. ಎಲ್ಲರೂ ಬ್ಯುಸಿ, ಎಲ್ಲರೂ ಕೆಲಸ ಅಂತ ಸೆಟ್ಲ್ ಆಗಿರ್ತಾರೆ, ಅವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ. ವಯಸ್ಸಾದವರು ಮನೆಯಲ್ಲಿ ಒಬ್ಬಂಟಿ ಆಗಿರ್ತಾರೆ. ಅವರಿಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ, ನೋಡ್ಕೊಳ್ಳೋಕೆ ಮನೆಯಲ್ಲಿ ಜನನೇ ಇರೋದಿಲ್ಲ. ಕೆಲವೊಂದ್ಸಲ ಇದ್ರೂ ಕೂಡ ಆಸ್ಪತ್ರೆಗೆ ಕಾಲಿಟ್ರೆ ಲಕ್ಷ ಬಿಲ್ ಮಾಡ್ತಾರೆ. ಮಿಡಲ್ ಕ್ಲಾಸ್ ಜನರಿಗೆ ಇಷ್ಟೊಂದು ದುಡ್ಡು ಹೊಂದಿಸೋಕೆ ಕಷ್ಟನೂ ಆಗುತ್ತೆ. ಅದರಲ್ಲೂ 70 ದಾಟಿದ ಮೇಲಂತೂ 1 ರೂಪಾಯಿಗೂ ಕೂಡ ಒದ್ದಾಡ್ತಿರ್ತಾರೆ ಅವರು. ಇದು ಅರಗಿಸಿಕೊಳ್ಳಲೇಬೇಕಾಗಿರೋ ಸತ್ಯ. ಹೀಗಾಗಿನೇ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂತು. 70 ದಾಟಿದ ವಯಸ್ಸಾದ ಹಿರಿಯ ಜೀವಿಗಳಿದ್ರೆ ಮನೆಯಲ್ಲಿ ಆದಾಯ ಎಷ್ಟಿದ್ರೂ ಕೂಡ, ಮಿಡಲ್ ಕ್ಲಾಸ್ ಇರಲಿ, ಶ್ರೀಮಂತರಿರಲಿ, ಬಡವರಿರಲಿ, ಕೋಟ್ಯಧಿಪತಿನೇ ಆಗಿರಲಿ, ಪ್ರತಿಯೊಬ್ಬರಿಗೂ 5 ಲಕ್ಷ ರೂಪಾಯಿನ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಗ್ಯಾರಂಟಿ ಅಂತ 70 ದಾಟಿದವ್ರಿಗೆ. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂದರೆ, ಇದಕ್ಕೆ ನೀವು ಲೈಫ್ ಲಾಂಗ್ ಯಾವುದೇ ಪ್ರೀಮಿಯಮೇ ಕಟ್ಟಬೇಕಾಗಿಲ್ಲ. ಕಂಪ್ಲೀಟ್ಲಿ ಫ್ರೀ. ತುಂಬ ಜನಕ್ಕೆ ಮಾಹಿತಿನೇ ಇಲ್ಲ ಸ್ನೇಹಿತರೆ, ತಲುಪಿಸಿದೆ ಎಲ್ಲರಿಗೂ ಕೂಡ. ಕಂಪ್ಲೀಟ್ಲಿ ಫ್ರೀ. ಎರಡನೇದಾಗಿ, ಮೊದಲ ದಿನದಿಂದಲೇ ಅಂದರೆ ಕವರೇಜ್ ಶುರುವಾದ ಡೇ 1ನಿಂದಲೇ BP, ಶುಗರ್, ಹಾರ್ಟ್ ಪ್ರಾಬ್ಲಮ್ನಂಥ ಎಲ್ಲ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್, ಹಳೆಯ ಕಾಯಿಲೆಗಳು ಕೂಡ ಕವರ್ ಆಗ್ತವೆ. ಯಾವುದೇ ವೇಟಿಂಗ್ ಪೀರಿಯಡ್ ಇರೋದಿಲ್ಲ. ದೇಶಾದ್ಯಂತ ಇರೋ ಸಾವಿರಾರು ಆಯುಷ್ಮಾನ್ ಎಂಪ್ಯಾನಲ್ಡ್ ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಪಡಿಬೋದು. ಸೊ ಉದ್ದೇಶ ಚೆನ್ನಾಗಿದೆ ಈ ಯೋಜನೆದು. ಆದರೆ ಅಸಲಿ ಕತೆ ಇಲ್ಲಿ ಮುಂದೆ ಇದೆ. ಇವತ್ತಿನ ಕಾಲದಲ್ಲಿ ಅಮೌಂಟ್ ಸಾಕಾಗಲ್ಲ, ಎಲ್ಲಿದ್ರೂ ಸಾಕಾಗಲ್ಲ. ಭಾರತದಲ್ಲಿ ಹಳ್ಳಿಲಿದ್ರೂ ಕಷ್ಟ, ಅದರಲ್ಲೂ ಸಿಟಿಲಿದ್ರಂತೂ ಮುಗದೇ ಹೋಯ್ತು, ಎಲ್ಲೆಲ್ಲಿಗೂ ಸಾಕಾಗಲ್ಲ. ವಯಸ್ಸಾದ ಪೋಷಕರಿಗೆ ದಿಢೀರಂತ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ, ಬಿದ್ದೇಟ್ ಮಾಡ್ಕೊಂಡ್ರು, ಏನೋ ಹೆಲ್ತ್ ಇಶ್ಯೂ ಆಯ್ತೋ, ಏನೇ ಆದ್ರೂ ಕೂಡ ಈ 5 ಲಕ್ಷದ ಆಯುಷ್ಮಾನ್ ಕಾರ್ಡ್ ಇದ್ರೆ ಸಾಕಾಗಲ್ಲ. ಅಂದ್ರೆ ಈ ಕಾರ್ಡ್ 100% ನಿಮಗೆ ಹೆಲ್ತ್ ನ ಸೆಕ್ಯೂರಿಟಿಯನ್ನ ಎನ್ಶೋರ್ ಮಾಡಲ್ಲ. ಪ್ರಾಕ್ಟಿಕಲ್ ಆಗಿ ಎಮರ್ಜೆನ್ಸಿ ಅಂತ ಬಂದಾಗ ಈ ಸ್ಕೀಮ್ ನಲ್ಲಿ ಕೆಲ ಲೂಪ್ ಹೋಲ್ಸ್ ಇದಾವೆ, ಕುಂದುಕೊರತೆಗಳಿದಾವೆ. ಅದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾಕೆ ಹಿರಿಯ ನಾಗರಿಕರಿಗೆ ಒಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಂಡಿರೋದು ಕೂಡ ಮುಖ್ಯ, ರಕ್ಷಣೆ ಮುಖ್ಯ ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಮ್ಮ ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಡಿಟೋ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ಆಗಿ ಮಾಹಿತಿ. ಡಿಟೋ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿರಬಹುದು. ಶಿವಮೊಗ್ಗ ಮೂಲದ ಝೀರೋದಾ ಕಂಪನಿಯ ಮಾಲೀಕ ನಿಖಿಲ್ ಕಾಮತ್ ಅವರ ಬೆಂಬಲಿತ ಸಂಸ್ಥೆ ಇದು. ಸಾಮಾನ್ಯವಾಗಿ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ನಮ್ಮ ತಲೆಗೆ ಬರೋ ಮೊದಲ ಭಯ, ಯಾವ್ದು ಬೆಸ್ಟ್? ಏಜೆಂಟ್ಸ್ ನಮಗೆ ಸುಳ್ಳು ಹೇಳ್ತಿದಾರಾ ಇಲ್ವಾ ಅನ್ನೋ ಅನುಮಾನ ಇದೆಲ್ಲ. ಜಸ್ಟ್ ಸೇಲ್ ಮಾಡಕ್ಕೆ ಟ್ರೈ ಮಾಡ್ತಿದಾರಾ ಅಂತ. ಸೊ ನಮಗೆ ಸೂಟಬಲ್ ಆಗಿರೋ ಪಾಲಿಸಿ ಯಾವುದು, ಹೆಂಗೆ ಚೂಸ್ ಮಾಡಬೇಕು? ಕ್ಲೇಮ್ ರೇಷಿಯೋ, ಕ್ಲೇಮ್ ಸೆಟಲ್ ರೇಷಿಯೋ, ಕೋ ಪೇಮೆಂಟ್, ಈ ರೀತಿ ಪ್ರಶ್ನೆ ಇರುತ್ತಲ್ಲ. ಎಲ್ಲ ಡೌಟ್ಸನ್ನು ನೀವು ಡಿಟೋ ಇನ್ಶೂರೆನ್ಸ್ ಮೂಲಕ ಕ್ಲಿಯರ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ಸ್ಪ್ಯಾಮ್ ಕಾಲ್ಸ್ ಇರಲ್ಲ. ಈಗಲೇ ಪಾಲಿಸಿ ತಗೊಳ್ಳಿ, ಟಾರ್ಗೆಟ್ ಇದೆ ಅಂತ ನಿಮ್ಮ ಹಿಂದೆ ಅವರು ಫೋರ್ಸ್ ಮಾಡಲ್ಲ. ಬದಲಿಗೆ ಇನ್ಶೂರೆನ್ಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರೋ IRDAI ಸರ್ಟಿಫೈಡ್ ಹೈ ಕ್ವಾಲಿಟಿ ಅಡ್ವೈಸರ್ಸ್ ನಿಮಗೆ ಫ್ರೀಯಾಗಿ ಅಡ್ವೈಸ್ ಮಾಡ್ತಾರೆ. ನಿಮ್ಮ ತಂದೆ ತಾಯಿಯ ವಯಸ್ಸು, ಅವರ ಆರೋಗ್ಯದ ಸ್ಥಿತಿ ಮತ್ತು ನಿಮ್ಮ ಬಜೆಟನ್ನು ಅರ್ಥ ಮಾಡಿಕೊಂಡು ನಿಮಗೆ ಸೂಟ್ ಆಗೋ ಪ್ಲಾನನ್ನು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಫ್ಯೂಚರ್ನಲ್ಲಿ ನೀವೆಲ್ಲೋ ಇರ್ತೀರಿ, ನಿಮ್ಮ ಪೇರೆಂಟ್ಸಿಗೆ ಕ್ಲೇಮ್ ಮಾಡೋ ಸನ್ನಿವೇಶ ಬಂತು ಅಂತ ಹೇಳಿದ್ರೆ, ಗೊತ್ತಾಗ್ತಿಲ್ಲ ಅಂದರೆ ಡಿಟೋದವ್ರದ್ದು ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ಕೂಡ ಇದೆ. ಜಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು, ನಿಮಗೆ ಇಡೀ ಕ್ಲೇಮ್ ಪ್ರೋಸೆಸ್ನಲ್ಲಿ ಹೆಲ್ಪ್ ಕೂಡ ಮಾಡ್ತಾರೆ. ಡಿಟೋ ಎಕ್ಸ್ಪರ್ಟ್ಸ್ ಜೊತೆಗೆ ಮಾತಾಡೋದು ಸಂಪೂರ್ಣ ಉಚಿತ.
ಕನ್ಸಲ್ಟೇಷನ್ಗೆ ₹1 ಚಾರ್ಜಸ್ ಇಲ್ಲ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಅವರ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಫ್ರೀ ಕಾಲ್ ಬುಕ್ ಮಾಡಿಕೊಂಡು ನೀವು ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಿಸ್ಕೋಬಹುದು. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ನೆಟ್ವರ್ಕ್ ಆಸ್ಪತ್ರೆಗಳ ಸಮಸ್ಯೆ ಇಲ್ಲ, ಟಾಪ್ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಬೆಸ್ಟ್ ಕೇರ್. ಸ್ನೇಹಿತರೆ, ಹಿರಿಯ ನಾಗರಿಕರು ಅವ್ರದ್ದೇ ಒಂದು ಪರ್ಸನಲ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳೋದು ಯಾಕೆ ಮುಖ್ಯ ಅಂತ ಬಂದಾಗ ಮೊದಲನೇ ಬಲವಾದ ಕಾರಣ ಪ್ರೈವೇಟ್ ಹಾಸ್ಪಿಟಲ್ ನೆಟ್ವರ್ಕ್. ಆಯುಷ್ಮಾನ್ ಆಗಲಿ ಅಥವಾ ಸರ್ಕಾರದ ಯಾವುದೇ ಹಾಸ್ಪಿಟಲ್ಸ್ ಆಗಲಿ, ಅವುಗಳಲ್ಲಿ ಲಿಮಿಟೆಡ್ ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ತವೆ, ಹೆಚ್ಚಾಗಿ ಪಬ್ಲಿಕ್ ಆಸ್ಪತ್ರೆಗಳೇ ಇರ್ತವೆ. ನೆಟ್ವರ್ಕ್ನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳ ಹೆಸರು ಹೆಚ್ಚಾಗಿರುವುದಿಲ್ಲ. ಇನ್ನು ಕೆಲ ಟೈಮ್ನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳು ಸರ್ಕಾರದ ಅಪ್ರೂವಲ್ ಮತ್ತು ಪೇಮೆಂಟ್ ಡಿಲೇ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಾರ್ಡ್ ಹೊಂದಿರೋರನ್ನ ನಾನಾ ಕಾರಣ ಕೊಟ್ಟು ನಿಧಾನಕ್ಕೆ ಸಾಗ ಹಾಕಿಬಿಡ್ತಾರೆ, ರಿಜೆಕ್ಟ್ ಮಾಡಿಬಿಡ್ತಾರೆ. ಆದರೆ ನಿಮ್ಮ ಹತ್ರ ನಿಮ್ಮದೇ ಆದ ಪರ್ಸನಲ್ ಇನ್ಶೂರೆನ್ಸ್ ಇದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳ ನೆಟ್ವರ್ಕ್ ದೊಡ್ಡದಾಗಿರುತ್ತೆ, ನಿಮಗೆ ಸಿಗುತ್ತೆ. ಅದು ನೀವಿರೋ ಸಿಟಿಯ ಟಾಪ್ ಟೈರ್ ಹಾಸ್ಪಿಟಲ್ಗಳಲ್ಲಿ ಯಾವುದೇ ಭಯ ಇಲ್ಲದೆ ಹೈ ಕ್ವಾಲಿಟಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂದರೆ ಟಾಪ್ ಸರ್ಜನ್ಸ್, ಟಾಪ್ ಡಾಕ್ಟರ್ಸ್, ಟಾಪ್ ಫೆಸಿಲಿಟೀಸಲ್ಲಿ, ಸುಸಜ್ಜಿತವಾದ ICUಗಳಲ್ಲಿ, ಮುಖ್ಯವಾಗಿ ಸಿಂಗಲ್ ಪ್ರೈವೇಟ್ AC ರೂಮ್ ಸೌಲಭ್ಯವನ್ನು ತಗೊಂಡು ಟ್ರೀಟ್ಮೆಂಟ್ ಪಡಿಬಹುದು. ವಯಸ್ಸಾದವರಿಗೆ ಬೇಕಾಗಿರೋ ಪ್ರೈವಸಿ, ಹೈಜೀನ್ ಮತ್ತು ತಕ್ಷಣದ ಕೇರ್ ಅಲ್ಲಿ ಸಿಗುತ್ತೆ. ಏನೋ ಮನೇಲಿರೋ ಹಿರಿಯರಿಗೆ ದಿಢೀರಂತ ಹೃದಯಕ್ಕೆ ಏನಾದ್ರು ಸಮಸ್ಯೆ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಅವ್ರನ್ನ ಹತ್ತಿರದ ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಎಮರ್ಜೆನ್ಸಿ ಆಂಜಿಯೋಗ್ರಾಮ್ ಮಾಡಿಸಿ ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರೆ 15 ದಿನಗಳ ಹಾಸ್ಪಿಟಲ್ ಅಡ್ಮಿಷನ್, ಸರ್ಜರಿ, ಡಾಕ್ಟರ್ ಫೀಸ್ ಮತ್ತು ದುಬಾರಿ ಔಷಧಗಳು ಎಲ್ಲ ಸೇರಿ ಏನಿಲ್ಲ ಅಂದರೂ ಕೂಡ ಇಷ್ಟು ಪ್ರೊಸೀಜರ್ಗೆ ₹9 ಲಕ್ಷ ಬಿಲ್ ಆಗುತ್ತೆ. ಆಯುಷ್ಮಾನ್ ಕಾರ್ಡ್ನಲ್ಲಿ ಕವರ್ ಆಗೋದು 5 ಲಕ್ಷ. ಅದು ಕೂಡ ಎಲ್ಲ ಹಾಸ್ಪಿಟಲಲ್ಲಿ ಸಿಗಲ್ಲ, ಸಿಕ್ಕಾಪಟ್ಟೆ ಪ್ರೊಸೀಜರ್ಸ್. ಹಂಗೂ ಸಿಕ್ತು ಅಂದರೂ ಕೂಡ ಅಗೇನ್ ಫುಲ್ ಕವರೇಜ್ ಸಿಗಲ್ವಲ್ಲ, ಆಗ ಕೈಯಿಂದ ದುಡ್ಡು ಹಾಕಬೇಕಾಗತ್ತೆ. ಆದರೆ ಪರ್ಸ್ನಲ್ ಪ್ರೈವೇಟ್ ಇನ್ಶೂರೆನ್ಸ್ ಇದ್ದರೆ ನೀವು ಎಷ್ಟಕ್ಕಾದರೂ ಮಾಡಿಸ್ಕೋಬೋದು. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ 10 ಲಕ್ಷ, 25 ಲಕ್ಷ, ₹1 ಕೋಟಿ ಕೂಡ ಕವರೇಜನ್ನು ನೀವು ಮಾಡಿಸ್ಕೋಬಹುದು. ಇನ್ನೂ ಕೆಲ ಬೆನಿಫಿಟ್ಸ್ ಏನು ಅಂದರೆ ರಿಸ್ಟೋರೇಷನ್ ಬೆನಿಫಿಟ್ಸ್. ಅಂದರೆ ನಿಮ್ಮ 10 ಲಕ್ಷದ ಕವರೇಜ್ ಒಂದೇ ಬಾರಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಅಥವಾ ಬೇರೆ ಯಾವುದೋ ಸರ್ಜರಿಗೋ, ಹಾರ್ಟ್ ಸರ್ಜರಿಗೋ ಏನಕ್ಕೋ ಪೂರ್ತಿಯಾಗಿ ಖಾಲಿ ಆಯಿತು ಅಂದರೂ ಕೂಡ ಕಂಪನಿ ಮತ್ತೆ 10 ಲಕ್ಷವನ್ನು ಆಟೋಮ್ಯಾಟಿಕಲಿ ಉಚಿತವಾಗಿ ಟಾಪ್ ಅಪ್ ಮಾಡುತ್ತೆ. ಒಂದೇ ವರ್ಷದಲ್ಲಿ ಮತ್ತೆ ಎಮರ್ಜೆನ್ಸಿ ಬಂದರೆ ಇದು ಆಪತ್ ಬಾಂಧವನಂತೆ ಕೆಲಸ ಮಾಡುತ್ತೆ. ಜೊತೆಗೆ ಇಲ್ಲೊಂದು ವ್ಯತ್ಯಾಸ ಇದೆ, ವೈಡರ್ ಕವರೇಜ್ ಮತ್ತು ಫಾಸ್ಟ್ ಕ್ಲೇಮ್ಸ್. ಪ್ರೈವೇಟ್ ಪಾಲಿಸಿ ಅಂದರೆ ಕೇವಲ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದಕ್ಕೆ ಮಾತ್ರ ಸೀಮಿತ ಅಲ್ಲ. ವಯಸ್ಸಾದವರಿಗೆ ಹೆಚ್ಚಾಗಿ ಬೇಕಾಗೋ ಕಣ್ಣಿನ ಕ್ಯಾಟರಾಕ್ಟ್, ಡಯಾಲಿಸಿಸ್ನಂತಹ ಡೇ ಕೇರ್ ಪ್ರೊಸೀಜರ್ಸ್ ಇದರಲ್ಲಿ ಸಂಪೂರ್ಣ ಕವರ್ ಆಗುತ್ತೆ. ಕೆಲವೊಮ್ಮೆ ಪೋಷಕರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗದೇ ಇದ್ದಾಗ ಮನೆಯಲ್ಲೇ ನರ್ಸ್ ಇಟ್ಕೊಂಡು ಚಿಕಿತ್ಸೆ ಕೊಡಿಸೋ ಹೋಮ್ ಕೇರ್ ಸೌಲಭ್ಯ ಕೂಡ ಇದರಲ್ಲಿ ಲಭ್ಯ ಇರುತ್ತೆ. ಜೊತೆಗೆ ಆಯುಷ್ ಚಿಕಿತ್ಸೆ ಮತ್ತು ವರ್ಷಕ್ಕೊಮ್ಮೆ ಫ್ರೀಯಾಗಿ ಕಂಪ್ಲೀಟ್ ಬಾಡಿ ಹೆಲ್ತ್ ಚೆಕಪ್ ಮಾಡಿಸೋ ಬೆನಿಫಿಟ್ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಕ್ಲೇಮ್ ಸೆಟಲ್ಮೆಂಟ್. ಟಾಪ್ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳ ಕ್ಲೇಮ್ ಪ್ರೋಸೆಸ್ ತುಂಬ ಫಾಸ್ಟ್ ಮತ್ತು ಸ್ಮೂತ್ ಆಗಿರುತ್ತೆ. ಸೊ ಸ್ನೇಹಿತರೆ, ನಿಮ್ಮ ಮನೇಲಿ ವಯಸ್ಸಾಗಿರೋರು ಇದ್ದರೆ ಆಯುಷ್ಮಾನ್ ಭಾರತ್ ಅದು ಅವ್ರಿಗೆ ಒಂದು ಸಣ್ಣ ಮಿನಿಮಮ್ ಕವರೇಜ್ ಥರ ಅಷ್ಟೇ, ಅದೇ ಅಲ್ಟಿಮೇಟ್ ಅಲ್ಲ. ಫ್ರೀ ಆಗಿದೆ ಗೌರ್ಮೆಂಟದು, ಅದನ್ನು ಮಾಡಿಸಿಟ್ಕೊಳ್ಳೋದ್ರ ಜೊತೆಗೇ ಪರ್ಸ್ನಲ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಕೂಡ ತುಂಬ ಮುಖ್ಯ ಈಗಿನ ಕಾಲದಲ್ಲಿ. ಹೆಲ್ತ್ ಇಶ್ಯೂಸ್ ಯಾವಾಗ ಯಾರಿಗೆ ಯಾವ ಥರ ಬರುತ್ತೆ ಹೇಳೋಕ್ಕಾಗಲ್ಲ. ಯಂಗ್ ಏಜ್ನಲ್ಲೇ ಬರುತ್ತೆ. ಇನ್ನು ವಯಸ್ಸಾದವರು ಇದ್ದರೆ ಇನ್ನು ಅವರ ವಲ್ನರಬಿಲಿಟಿ ಜಾಸ್ತಿ ಅಲ್ವಾ, ಅಂದರೆ ಅವರಿಗೆ ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತಲ್ವಾ. ವಯಸ್ಸಾದ್ಮೇಲೆ ಎಲ್ರಿಗೂ ಹಾಗಾಗಿ ಅವರಿಗೆ ಕಾಂಪ್ರಮೈಸ್ ಇಲ್ಲದ ಕವರೇಜ್ ಬೇಕು ಅಂದರೆ ನಾವು ಪರ್ಸ್ನಲ್ ಆಗಿ ಅವರಿಗೆ ಮಾಡಿಸೋದು ತುಂಬ ಮುಖ್ಯ. ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ಹಾಗೆ ಆಗಲೇ ಹೇಳಿದಾಗೆ ಬೆಸ್ಟ್ ಪ್ಲಾನ್ ಯಾವುದು ಅಂತ ಚೂಸ್ ಮಾಡೋಕ್ಕೆ ಹೆಲ್ಪ್ ಬೇಕು ಅಂದರೆ ನೀವು IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸಿಂದ ಫ್ರೀಯಾಗಿ ಅಡ್ವೈಸನ್ನು ಪಡಿಬೋದು. ಅವರು ನಿಮಗೆ ನಂಬರ್ ಕೊಟ್ಟ ತಕ್ಷಣ 25 ಸಲ ಕಾಲ್ ಮಾಡಲ್ಲ. ಡಿಟೋದಲ್ಲಿ ನೀವು ನಂಬರ್ ಹಾಕಿ ಅಲ್ಲಿ ನೀವು ಟೈಮ್ ಸೆಲೆಕ್ಟ್ ಮಾಡಿದ್ರೆ ಆ ಟೈಮಿಗೆ ಮಾತ್ರ ನಿಮಗೆ ಕಾಲ್ ಬರುತ್ತೆ. ಸೊ ಅವರ ಸರ್ವಿಸನ್ನು ನೀವು ಪಡಿಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.